ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ. ಹೌದು ಗೈಸ್, ನಾವಿವತ್ತು ಹೋಗ್ತಿರೋದು ಮಂಗಳೂರಿಗೆ ಕೊರಗಜ್ಜ ದೇವಸ್ಥಾನಕ್ಕೆ. ತುಂಬ ಟೈಮಿಂದ ಪ್ಲ್ಯಾನ್ ಇತ್ತು ಹೋಗಬೇಕು ಅಂತ ಅಂದ್ಬಿಟ್ಟು. ಯಾಕಂದರೆ ನಾವು ಅಜ್ಜನ ದೇವಸ್ಥಾನಕ್ಕೆ ಅವಾಗ ಹೋಗ್ತಾನೆ ಇರ್ತೀವಿ. ಆದರೆ ಅಪ್ಪಂದು ಮತ್ತು ಅಕ್ಕನದು ಶೆಡ್ಯೂಲ್ ಇರುತ್ತೆ ಅಂತೆಲ್ಲ ನೋಡಿ ಓಡಬೇಕು ಅಂತ ಇದ್ವಿ. ಸೊ ಇವಾಗ ಒಂದಷ್ಟು ದಿವಸ ಫ್ರೀ ಇತ್ತು ಅಂತಂದು ಓಡ್ತಾ ಇದ್ದೀವಿ. ಕೊರಗಜ್ಜ ದೇವಸ್ಥಾನದಿಂದ ಬೇರೆ ಕಡೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಗೊತ್ತಾಗಬೇಕು ನಿಮಗೆ ಅಂತಂದರೆ ಬ್ಲಾಗ್ನ ಕೊನೆ ತನಕ ನೋಡಿ. ಈಗ ತೋರಿಸ್ತೀನಿ. ಇವಾಗ ಟೈಮ್ ನೋಡ್ಬೋದು ಗೈಸ್ ನೀವು, 4:55 ಬೆಳಗಿನ ಜಾವ. 5 ಗಂಟೆ ಒಳಗಡೆ ಹೊರಡ್ಬೇಕಂತ ಅಂದ್ಕೊಂಡಿದ್ದೀವಿ. ಒಂದು 10 ನಿಮಿಷ ಆ ಕಡೆ ಆಗ್ಬೋದು. ಲೇಟ್ ಮಾಡೋದು ಬೇಡ, ಹೋಗಿ ಬೇಗ ಲಗೇಜ್ನೆಲ್ಲ ಗಾಡಿಗೆ ಹಾಕಿ ಹೊರಡೋದ. ಬನ್ನಿ ಗೈಸ್. ಸೊ ಗೈಸ್, ಈ ಕ್ಲಿಪ್ ರೆಕಾರ್ಡ್ ಮಾಡಿರೋದು ನನ್ನ ತಂಗಿ. ನಾನು ಮೈಕ್ ಇಲ್ಲ ಅಂತ ರೆಕಾರ್ಡ್ ಮಾಡಿರಲಿಲ್ಲ. ಇದು ನಾವು ಕೂರ್ಗಿಗೆ ರೀಚ್ ಆಗಿದ್ವಿ. ಕೂರ್ಗಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಿದ್ವಿ. ಸೊ ಇಲ್ಲಿ ಕೂರ್ಗಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿ ನಾವು ಹೊರಡ್ತೀವಿ. ಸೊ ಹಾಯ್ ಗೈಸ್, ಇವಾಗ ತಾನೇ ಫಸ್ಟ್ ನಾವು ಇನ್ನೊಂದು ಕೊರಗಜ್ಜ ದೇವಸ್ಥಾನಕ್ಕೆ ಬಂದ್ವಿ. ಇವಾಗ ಅದ್ರ ಪಕ್ಕನೇ ಸ್ವಲ್ಪ ಒಂದು 1 ಕಿಲೋಮೀಟರ್ ಇನ್ನೊಂದು ದೇವಸ್ಥಾನ ಇದೆ. ಈಗ ನಾವು 2 ಸರಿ ಬಂದಿದ್ದೀವಿ, 3ನೇ ಸತಿ ಬರ್ತಾ ಇರೋದು. ಹಾಗೆ ಅಪ್ಪ ಅಮ್ಮ ಇನ್ನೂ ಬರಬೇಕು. ನಾನು ಅಕ್ಕ ಎಲ್ಲ ಬಂದಿದ್ದೀವಿ. ಇವಾಗ ಅವ್ರಿಗೆ ವೇಟ್ ಮಾಡ್ತಾ ಇದ್ದೀವಿ. ದರ್ಶನ ಮುಗಿಸ್ಬೇಕು. ಆ ದೇವಸ್ಥಾನದ್ದು ಶೂಟ್ ಮಾಡೋಕ್ಕಾಗಿಲ್ಲ. ಏನಕ್ಕೆ ಅಂತಂದರೆ ಸಖತ್ ತುಂಬ ಜನ ಇದ್ದರು. ಅಕ್ಕನ ಜೊತೆಲ್ಲ ಫೋಟೋ ತೆಗೆಸ್ಕೊಳ್ಳೋಕ್ಕೆಲ್ಲ ಇದು ಮಾಡ್ತಿರೋ. ಅದಕ್ಕೆ ಅಲ್ಲಿ ದರ್ಶನ ಮುಗಿಸ್ಕೊ ಬೇಗ ಹೊರಟ್ಬಿಟ್ವಿ. ಸೊ ಎಸ್, ನಾವಿವಾಗ ಕದ್ರಿ ಮಂಜುನಾಥ ಸ್ವಾಮಿ ಟೆಂಪಲಿಗೆ ಬಂದಿದ್ದೀವಿ. ನೋಡ್ಬೋದು ಎಲ್ಲ ಅಪ್ಪ ಅಮ್ಮ ಅಕ್ಕ ಎಲ್ಲ. ನನ್ನ ವಾಯ್ಸ್ ನಿಮ್ಗೆ ಕರೆಕ್ಟಾಗಿ ಕೇಳಿಸ್ತಿಲ್ಲ ಅಂತ ಅನಿಸುತ್ತೆ. ಯಾಕೆ ಅಂತಾರೆ ನನ್ನ ಮೈಕ್ದು ರಿಸೀವರ್ ಅದು ಹಾಳಾಗಿ ಹೋಗಿದೆ. ನಾನು ಇವಾಗ ಫಸ್ಟ್ ಅದನ್ನು ತಗೋಬೇಕು. ಇವಾಗ ಮೊಬೈಲ್ ಅಂಗಡಿ ಹುಡುಕ್ತಾ ಇದ್ದೀನಿ. ಮೊಬೈಲ್ ಅಂಗಡಿ ಹುಡುಕಿ ಆದಷ್ಟು ಬೇಗ ತಗೋತೀನಿ ನಾನು. ಇನ್ ಕೇಸ್ ನಾನು ಏನಾದ್ರು ಬೇಗ ತೊಗೊಂಡಿಲ್ದಂಗೆ ಇವತ್ತೇ ನಾನು ವ್ಲಾಗ್ ಅಪ್ಲೋಡ್ ಮಾಡಿದ್ರೆ ನಾನು ವಾಯ್ಸ್ ಓವರ್ ಕೊಡ್ತೀನಿ. ಬೇರೆ ವ್ಲಾಗಲ್ಲಿ ಅದು ವಾಯ್ಸ್ ಎಲ್ಲ ಕರೆಕ್ಟಾಗಿ ಬರುತ್ತೆ. ದರ್ಶನ ಮುಗಿಸಿ ನಾನು ನಿಮ್ಗೆ ಸಿಗ್ತೀನಿ. ಇದು ಮುಗಿಸಿ ಬೇರೆ ಎಲ್ಲೆಲ್ಲಿಗೆ ಹೋಗ್ತೀವಿ, ಇದೇ ಬ್ಲಾಗಲ್ಲಿ ಬರುತ್ತಾ ಬೇರೆ ಬ್ಲಾಗಲ್ಲಿ ಬರುತ್ತಾ ಅಂತ ವೇಟ್ ಮಾಡ್ತೇವೆ. ಇದು ಇಲ್ಲಿ ಕೊಳ ಇದೆ ಈ ದೇವಸ್ಥಾನದಲ್ಲಿ. ನೋಡಿ, ಅದು ನಾಗವನ ಅಂತ ಅಲ್ಲಿ ಹೋಗಂಗಿಲ್ಲ, ಅಲ್ಲಿ ಲಾಕ್ ಮಾಡಿಬಿಟ್ಟಿದ್ದಾರೆ. ಇದು ಕೊಳ ಇಲ್ಲಿಂದು. ಇಲ್ಲಿ ತೀರ್ಥ ಸ್ನಾನ ಎಲ್ಲ ಮಾಡ್ತಾರೆ. ನಾವಿವಾಗ ಊಟ ಎಲ್ಲ ಮುಗಿಸಿ ಇಲ್ಲಿಗೆ ಬಂದ್ವಿ. ಕಾರ್ ಹತ್ರ ಹೋಗೋ ಟೈಮಲ್ಲಿ ಪ್ರದಕ್ಷಿಣೆ ಹಾಕಿ ಇಲ್ಲಿಂದ ಹೊರಡ್ತೀವಿ ನಾವು. ದೇವಸ್ಥಾನಗಳಿಗೆ ಬಂದಾಗ ಒಂಥರ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಗೈಸ್. ಅಜ್ಜನ ದೇವಸ್ಥಾನಕ್ಕೂ ಅಷ್ಟೇ. ನಾವು ತುಂಬ ಸತಿ ಬಂದಿದ್ದೀವಿ. ನಾವು ಇಲ್ಲಿಗೆ ಅಜ್ಜನ ದೇವಸ್ಥಾನಕ್ಕೆ ಹೋಗ್ತಿರ್ತೀವಿ. ನಾವು ಅವಾಗ ನಾವು ಹೋಗ್ತಾ ಇರ್ತೀವಿ. ನಮ್ಗೇನೇ ಒಂದು ನಮ್ಮ ವಸ್ತು ಕಳೆದೋಯ್ತು ಅಂದರೆ, ಇನ್ನೊಂದೇನಾರು ಆಯಿತು ಅಂದರು, ನಮ್ಮ ಅಜ್ಜನ ಹೆಸರು ಹೇಳ್ಕೊಂಡು ಒಂದು ಕಾಣಿಕೆ ಎತ್ತಿಟ್ಟರೆ ನಮಗೆ ತುಂಬ ಸತಿ ಆ ಥರ ಆಗಿದೆ. ಒಂದು ಎರಡೆರಡು ಅವರ್ 3 ಅವರ್ ಹುಡುಕಿರೋದು ನಮಗೆ ಸಿಕ್ಕಿಲ್ದಿರೋದು. ಒಂದು ಸತಿ ಅಜ್ಜನ ಹೆಸರು ಹೇಳಿ ನಾವು ಹುಡುಕಿದ ತಕ್ಷಣನೇ, ಹೆಸರು ಹೇಳಿ ಕಾಣಿಕೆ ಇಟ್ಟಿದ ತಕ್ಷಣ ಪಟ್ಟಂತ ನಮಗೆ ಸಿಕ್ಕಿರೋ ತುಂಬ ಸತಿ. 1-2 ಸತಿ ಅಲ್ಲ, ಎಲ್ಲ ಸತಿ ನಮ್ಗೆ ಆ ಥರ ಆಗುತ್ತೆ. ಇಲ್ಲಿ ನೋಡ್ಬೋದು ದೇವಸ್ಥಾನ. ಇದು ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನ. ಇದು ಒಂಥರ ಎಷ್ಟೋ ಟೈಮ್ ಆದಮೇಲೆ ದೇವಸ್ಥಾನಗಳಿಗೆ ಬಂದು ಫ್ರೀ ಮಾಡ್ಕೊಂಡು ನಾವು ಆ ಟ್ರಾಫಿಕ್ಕಿಂದ ಎಲ್ಲ ಆಚೆ ಬಂದು ಸಖತ್ ಅಂದರೆ ಸಖತ್ ಖುಷಿ ಆಗ್ತಾ ಇದೆ. ಚೆನ್ನಾಗಿ ಅನ್ನಿಸ್ತಾ ಇದೆ ನಮಗೆ. ಒಂದು ಪ್ಲೆಸೆಂಟಾಗಿ ಈ ಒಂದು ಎನ್ವಿರಾನ್ಮೆಂಟು ಖುಷಿ ಆಗುತ್ತೆ. ಆ ಟ್ರಾಫಿಕ್ ಹಾರನ್ ಸೌಂಡ್ ಇಲ್ಲ, ಏನಿಲ್ಲ. ಈ ಒಂದು ಗ್ರೀನರಿ ನೋಡಿಕೊಂಡು ತುಂಬ ಚೆನ್ನಾಗಿದೆ.
ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಧರ್ಮಸ್ಥಳ ಹತ್ರನೇ ನಾವು ಇದ್ದೀವಿ. ಇನ್ನೊಂದು 3 ಕಿಲೋಮೀಟರ್ಸ್ ದೂರದಲ್ಲಿ ನಾವು ಆ್ಯಕ್ಚುಲಿ ಒಂದು ಹೋಟೆಲಲ್ಲಿ ಇದ್ದೀವಿ. ಇವಾಗ ಇಲ್ಲಿಂದ ನಾವು 9 ಗಂಟೆಗೆ ದರ್ಶನಕ್ಕೆ ಹೋಗ್ತಿದ್ದೀವಿ. ದರ್ಶನ ಏನು ಬೇಗ ಆಗುತ್ತೆ, ಯಾಕಂದರೆ ಡೈರೆಕ್ಟ್ ದರ್ಶನ ಇರೋದ್ರಿಂದ ಜಲ್ದಿ ಆಗುತ್ತೆ. ಇನ್ನೂ ಒಂದು ವಯಸ್ಸು ನಾನು ನಿಮ್ಗೆ ಏನೋ ಹೇಳಬೇಕಂತ ಅಂದ್ಕೊಂಡೆ, ಆಮೇಲೆ ಹೇಳೋದಂತ ಸುಮ್ಮನಿದ್ದೆ ನಾನು. ಏನು ಅಂತಂದರೆ ಚಾರ್ಲಿ ಎಲ್ಲಿದ್ದಾನೆ ಅಂತಂದರೆ ಆ್ಯಕ್ಚುಲಿ ನಮಗೂ ಕರ್ಕೊಬರ್ಬೇಕಂತ ತುಂಬ ಇತ್ತು. ಬಟ್ ಇಲ್ಲಿನ ವೆದರ್ಗೆ ಇಷ್ಟು ಬಿಸಿಲು ಇರೋದ್ರಿಂದ ನಾವೇನು ಮಾಡಿದ್ವಿ, ಸುಮ್ಮನೆ ಅಲ್ಲಿ ಕರ್ಕೊಬಂದು 4 days ಆಗುತ್ತೆ, ಅವ್ನಿಗೆ ಕಾರಲ್ಲಿ ಇರಬೇಕು, ಸಫೋಕೇಟ್ ಫೀಲ್ ಆಗುತ್ತೆ, ಯಾಕೆ ಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿದ್ವಿ, ಆ್ಯಶ್ ಅವ್ರ ಮನೇಲಿ ಬಿಟ್ಟಿದ್ದೀವಿ. ಯಾಕಂದರೆ ನಮ್ಮ ಜೊತೆ ಯಾವ ಥರ ಅಡ್ಜಸ್ಟ್ ಆಗಿದ್ದಾನೆ ಅವನು, ನಮ್ಮ ಜೊತೆ ಯಾವ ಥರ ಇರ್ತಾನೆ ಸೇಮ್ ಅದೇ ಥರ ಅವನು ಆ್ಯಶ್ ಅವ್ರ ಜೊತೆಗಿರೋದು. ಅವರು ಸೇಮ್ ನಮ್ಮ ಜೊತೆ ಆಟ ಆಡೋದ್ರೆ ಅವ್ರ ಜೊತೆ ಆಟ ಆಡ್ಕೊಂಡು ತುಂಬ ಚೆನ್ನಾಗಿ ಅವ್ರ ಜೊತೆ ಇರ್ತಾರೆ. ಅದಕ್ಕೋಸ್ಕರ ನಾವು ಅಲ್ಲಿ ಬಿಟ್ಬಿಟ್ಟು ಬಂದು ಇಲ್ಲಿ ಬಂದು ಸುಮ್ಮನೆ ಅವ್ನಿಗೆ ಏನಕ್ಕೆ ಹಿಂಸೆ ಫೀಲ್ ಆಗಬೇಕು ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ರೆಡಿ ಆಗ್ತಾರೆ. ಅಕ್ಕ ಒಬ್ಳು ರೆಡಿ ಆಗಬೇಕು. ರೆಡಿ ಆಗಾದ್ಮೇಲೆ ತಿಂಡಿ ತಿಂದು ಬೇಗ ದರ್ಶನಕ್ಕೆ ಹೋಗ್ತೀವಿ. ಇವಾಗ ಧರ್ಮಸ್ಥಳದ ದರ್ಶನ ಮುಗಿಸಿ ಹೋಗ್ತಾ ಇದ್ದೀವಿ. ದರ್ಶನ ಬೇಗ ಆಯ್ತು, ಯಾಕಂದರೆ ಡೈರೆಕ್ಟ್ ದರ್ಶನ ಇತ್ತು. ಮುಗಿಸ್ಕೊ ಬಂದಾಗ ಹೊರಗಡೆ ಅಂತೀವಿ ಒಂದು ಅರ್ಧ ಗಂಟೆ ನಿಂತಿದ್ದೀವಿ. ಫೋಟೋ ತೆಗೆಸ್ಕೊಂಡು ಎಲ್ಲ ಫುಲ್ ಟಯರ್ಡ್ ಆಗಿ ಫುಲ್ ಬೇಕೋಗ್ಬಿಟ್ಟಿದ್ದೀವಿ. ಮೊದಲೇ ನಿಮಗೆ ಕಾಣಿಸ್ತಿರುತ್ತೆ ಅನಿಸುತ್ತೆ. ವಾಯ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನನಗೆ ಮೈಕ್ದೋದು ರಿಸೀವರ್ ಎಲ್ಲೂ ಸಿಗ್ತಾ ಇಲ್ಲ. ಈಗ ಈ ದರ್ಶನ ಮುಗಿಸಿ ನಾವು ಇಲ್ಲಿಂದ ಸುಬ್ರಹ್ಮಣ್ಯ ಹೋಗಬೇಕು. ಇವಾಗ ಇಲ್ಲಿಂದ ಅದು 1.5 hour ಜರ್ನಿ ಇದೆ. ಬೇಗ ಅದು ಮುಗಿಸಿ ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅನ್ನೋದು ವೀಡಿಯೋ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಇವಾಗೆಲ್ಲ ಗಾಡಿ ಹತ್ರ ಹೋಗ್ತಾ ಇದ್ದೀವಿ. ಕಾರ್ ಎತ್ಕೊಂಡು ಸೀದಾ ಹೊರಡೋದೆ. ಇವಾಗ ಯಾವ ಇವೆಲ್ಲ ಇರಿಟೇಟ್ ಮಾಡೋಕೆ ಒಬ್ಳು ನನ್ನ ಜೊತೆಗಿದ್ದಾಳೆ. ಹೋಗಿದ್ದು ಬರೋದಕ್ಕೆ ಇರಿಟೇಟ್ ಮಾಡ್ತಿರ್ತಾಳೆ ಸುಮ್ಮನೆ. ನಾನು ಅವಳಿಗೆ ರೇಗ್ಸೋದು, ನನಗೆ ರೇಗ್ಸೋದು ಒಂಥರ ಇದು ಟೈಮ್ ಪಾಸ್. ನನಗೆ ಫ್ರೀಯಾಗಿ ನಂಗೆ ಸಿಕ್ಕಿರೋದು. ಸರಿ ಗೈಸ್, ಹಂಗಾರೆ ಇವಾಗ ಹೋಗಿ ಸಕ್ಕತ್ತಾನೆ ಸುಸ್ತಾಗ್ತಿದೆ. ಫಸ್ಟ್ ಒಂದು ಬಾಟ್ಲು ನೀರು ಕುಡಿದು ಬನ್ನಿ ಹೊರಡೋದು. ಧರ್ಮಸ್ಥಳ ದರ್ಶನ ಮುಗಿಸ್ಕೊಂಡು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಫುಲ್ ಮಳೆ ಬರ್ತಿತ್ತು ನೋಡಿ. ಫುಲ್ ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ. ಹಾಗಾಗಿ ನಾನು ಇನ್ನು ವೀಡಿಯೋ ಜಾಸ್ತಿ ಮಾಡೋಕ್ಕಿಲ್ಲ, ಏನಕ್ಕೆ ತುಂಬ ರಶ್ ಇದ್ರಿ ಇವತ್ತು. ಬೇಗ ದರ್ಶನ ಮುಗಿಸಿ ಇವಾಗ ಹೊರಟಿದ್ದೀವಿ. ನೆಕ್ಸ್ಟ್ ಟೈಮ್ ಎಲ್ಲಿಗೆ ಹೋಗ್ತೀವಿ ಏನು ಅಂತ ನೋಡಿ. ಇವಾಗ ಪೆಟ್ರೋಲ್ ಖಾಲಿ ಆಗಿತ್ತು ಅಂತ ಪೆಟ್ರೋಲ್ ಬಂಕಲ್ಲಿ ನಿಂತಿದ್ವಿ, ಪೆಟ್ರೋಲ್ ಹಾಕ್ಸ್ತಾ ಇದ್ವಿ. ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟು ಅಪ್ಪ ಅವರೆಲ್ಲ ಮುಂದೆ ಕಾಯ್ತಾ ಇದ್ದಾರೆ. ನಾವು ಅಲ್ಲಿಗೆ ಹೋಗ್ತೀವಿ. ಇದಾದಮೇಲೆ ಗೈಸ್ ನಾವು ಇನ್ನೊಂದು ಕಡೆಗೆ ಹೋಗ್ತಾ ಇದ್ದೀವಿ. ಅದು ಪೂಜೆ ಇದೆ ಇನ್ನೊಂದು ಕಡೆ, ಆ ಪೂಜೆಗೆ ಹೋಗಬೇಕು. ಆ ಪೂಜೆಗೆ ಹೋಗ್ತೀನಿ. ತುಂಬ ವೀಡಿಯೋ ಮಾಡೋಕ್ಕಾಗ್ತೀನಿ, ಯಾಕಂದರೆ ಮೈಕ್ ಇಲ್ಲ. ಅಲ್ಲೆಲ್ಲ ಮಾತಾಡೋದು ರಶ್ ಇದ್ರೂ ಮಾಡ್ಬೋದು, ಬಟ್ ಮೈಕ್ ಇಲ್ಲ, ನಾವು ವಾಯ್ಸ್ ಆಡಿಬಲ್ ಆಗಿ ಕೇಳಿಸೋದಕ್ಕೋಸ್ಕರ ಜಾಸ್ತಿನೂ ಮಾಡೋಕ್ಕೋಗಿಲ್ಲ. ಹಾಗಾಗಿ ಸ್ವಲ್ಪ ಇದೊಂದು ವ್ಲಾಗ್ 2 ವ್ಲಾಗ್ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸ್ ಇಲ್ದಂಗೆ. ಬಟ್ ಆದಷ್ಟು ಬೇಗ ಸಿಕ್ತು ಅಂದರೆ ನಾನು ಬೇಗ ಅದನ್ನು ಮೈಕ್ ಇದನ್ನು ತಗೊಂಡು ಬೇಗ ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂತಂದರೆ
ಚಾರ್ಮುಡಿ ಘಾಟಲ್ಲಿ ಇದ್ದೀವಿ. ನಾವು ಇವಾಗ ಮೂಡಿಗೆರೆಗೆ ಹೋಗ್ತಾ ಇದ್ವಿ. ಮೂಡಿಗೆರೆಗೆ ಹೋಗೋ ಟೈಮಲ್ಲಿ ನಾವು ಆನ್ ದ ವೇ ನಾವು ಧರ್ಮಸ್ಥಳದಿಂದ ನಾವು ಹಿಂಗೆ ಚಾರ್ಮುಡಿ ಘಾಟಿಂದಾನೇ ಹೋಗಬೇಕು. ಲಿಟ್ರಲಿ ಹೇಳ್ತೀನಿ, ಎಷ್ಟು ಮಳೆ ಬರ್ತಿತ್ತು ಅಂತಂದರೆ, ನಾವು ಹೊಸ ಕಾರ್ ತೊಗೊಂಡಾದ್ಮೇಲೆ ನಮ್ಮ ಕಾರಲ್ಲಿ ಫಸ್ಟ್ ಟೈಮ್ ಅದು ನಾನು ಡ್ರೈವ್ ಮಾಡ್ಕೊಂಡು ಚಾರ್ಮುಡಿ ಘಾಟಿಗೆ ಬಂದಿರೋದು. ವ್ಯೂ ತೋರಿಸ್ತೀನಿ ನಿಮಗೆ, ಒಂದು ಎಷ್ಟು ಸಕ್ಕತ್ತಾಗಿದೆ ಅಂತಂದರೆ. ಅಲ್ಲಿ ನೋಡೋದಕ್ಕೆ ಮಾತ್ರ ಅದು ಹೇಳೋಕ್ಕಾಗ್ತಾ ಇಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ. ವಾವ್. ಈಗ ನಾವು ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀವಿ. ಚಿಕ್ಕಮಂಗ್ಳೂರಲ್ಲಿ ಹೋಟೆಲ್ ಬುಕ್ ಮಾಡಿದ್ದೀವಿ. ಇವಾಗ ಇಲ್ಲಿಂದ ಚಿಕ್ಕಮಂಗ್ಳೂರು ಹೋಗಬೇಕು. ಎಲ್ಲ ಅಲ್ಲಿ ಫ್ಯಾಮಿಲಿ ಎಲ್ಲ, ಅಕ್ಕ ಎಲ್ಲರೂ ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ. ನಮ್ಮ ಕಾರ್ ಆ ಕಡೆ ನಿಲ್ಸಿದ್ದೀವಿ, ನಾವು ಮುಂದೆಗಡೆ ಏನಕ್ಕೆ ಟರ್ನಿಂಗಲ್ಲೇ ಇತ್ತು ಅಂತ ಅಂದ್ಬಿಟ್ಟು ಮುಂದೆ ನಿಲ್ಸಿದ್ದೀವಿ. ಸೊ ಗೈಸ್, ಇದು ನಮ್ಮಮ್ಮ ಸೈಡ್ ಫ್ಯಾಮಿಲಿ ಅವ್ರದ್ದು ದೇವಸ್ಥಾನದ ಪೂಜೆ ತುಂಬ ವರ್ಷದಿಂದ ನಡೀತಿದೆ. ಬಟ್ ನಾವು ಹೋಗೋಕ್ಕಾಗಿರಲಿಲ್ಲ. ಲಾಸ್ಟ್ ಇಯರ್ ಎಲ್ಲ ಹೋಗಿ ಬರೀ ಕೈ ಮುಕ್ಕೊಂಡು ಮಧ್ಯದಲ್ಲಿ ಪೂಜೆ ಮಾಡಿ ಬಂದಿದ್ವಿ. ಈ ವರ್ಷ ನಾವು ಪೂಜೆಗೆ ಹೋಗಿದ್ವಿ. ಇದೇ ಫಸ್ಟ್ ಇಯರ್ ನಾನು, ಅಪ್ಪ, ಅಮ್ಮ, ಅಕ್ಕ ಹೋಗಿದ್ದಿದ್ದು. ಲಾಸ್ಟ್ ಇಯರ್ ನಮ್ಮ ತಂಗಿ ಮತ್ತು ನಮ್ಮ ಚಿಕ್ಕಿ ಎಲ್ಲ ಹೋಗಿದ್ದರು. ಈ ಸತಿ ಫಸ್ಟ್ ನಾವು ಪೂಜೆ ಹೋಗಿದ್ದಿದ್ದು. ನಮ್ಮ ಕಸಿನ್ಸ್ ಎಲ್ಲ ಬಂದಿದ್ದರು. ಅವ್ರ ಜೊತೆ ಮಾತಾಡಿ ತುಂಬ ಟೈಮ್ ಆಗಿತ್ತು. ತುಂಬ ಖುಷಿ ಆಯಿತು ಅವ್ರ ಜೊತೆ ಮಾತಾಡಿ. ಇಲ್ಲಿ ನೋಡ್ಬೋದು ನಮ್ಮ ಮನೆಯವರೆಲ್ಲ ಕೂತಿದ್ದಾರೆ. ಇಲ್ಲಿಂದ ನಾನು ನೆಕ್ಸ್ಟ್ ವ್ಲಾಗ್ ಮಾಡೋಕ್ಕಾಗಲಿರಲಿಲ್ಲ. ಅದಾದಮೇಲೆ ನಾನು ಅಲ್ಲೇ ವ್ಲಾಗ್ ಎಂಡ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ಸೀದಾ ಬಂದಿದ್ದೆ ನಾವು ಮೈಸೂರಿಗೆ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಚಾನಲಿಂದ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.